ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಏನೋ ಯಾರೋ ನಮ್ಮ ನಾಯಕರು, ಆದ್ರೆ ಇದು ಏಕದಮ್ಕ ಸಂತಾನ ಆಗ್ಬಾರ್ದು. ಹೋಗಿ ಮತ್ತೆ ಮನೆಗೆ ಹೋಗಿ ಮಲ್ಕೊಂಡ್ರೆ ಈ ಒಂದು ವಿಮೋಚನೆಗೆ ಅದು ಪರಿಹಾರ ಆಗೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೂ ಹೋಬಳಿ ಮಟ್ಟದಲ್ಲಿ ಎಲ್ಲ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸೇರಿರೋ ಉದ್ದೇಶ ಏನಂದ್ರೆ, ನಮ್ಮ ಜನಾಂಗ ಸವಿತಾ ಸಮಾಜ ಜನಾಂಗ. ಈ ಜನಾಂಗವು ಪ್ರತಿ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಬ್ಬರಿಗೂ ಬೇಕಾಗಿರುವ ಜನಾಂಗ. ಇಂಥ ಜನಾಂಗವನ್ನು ಎತ್ತಿ ಕೊಂಡಾಡಬೇಕಾದ ಜನರು, ಜನನಾಯಕರುಗಳು, ಚಿತ್ರನಟರು ನಮ್ಮನ್ನು ಹೀನಾಯವಾಗಿ ಮಾತನಾಡಿ ನಮ್ಮ ಒಂದು ಜನಜೀವನಕ್ಕೆ ತಲೆ ತಗ್ಗಿಸುವಂತ ಮಾತುಗಳಾಡ್ತಾ ಇದ್ದಾರೆ. ಇವರ ವಿರುದ್ಧ ಹಾಗೂ ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡಲು ಇವತ್ತು ಫ್ರೀಡಂ ಪಾರ್ಕ್ ಸೇರಿದ್ದೀವಿ. ಏನು ಈ ಜಾತಿ ನಿಂದನೆ ಮಾಡುತ್ತಾರೆ, ಇವರ ವಿರುದ್ಧ ನಮಗೆ ಎಲ್ಲ ಜಾತಿಗಳಿಗೆ ನೀಡಿರುವ ಹಾಗೆ ಕಾನೂನನ್ನು ನೀಡಬೇಕು. ನಮ್ಮ ಜಾತಿ ನಿಂದನೆ ಮಾಡಿದವರಿಗೆ ಒಂದು ಶಿಕ್ಷೆ ಆಗಬೇಕು, ದಂಡ ವಿಧಿಸುವಾಗ ಆಗಬೇಕು ಅಂತ ಹೇಳಿ ನಾವು ಇವತ್ತು ಸಾವಿರಾರು ಜನ ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದ್ದೀವಿ. ರಾಜ್ಯ ಮೂಲೆ ಮೂಲೆಯಿಂದ ಬಂದಿದ್ದೀವಿ. ಈ ಅಧಿವೇಶನದಲ್ಲಿ ಈ ಜಾರಿಗೆ ಬರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಉಗ್ರ ಹೋರಾಟವನ್ನು ಈ ಸರ್ಕಾರಗಳು ನೋಡ್ಬೇಕಾಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸವಿತಾ ಸಮಾಜದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ. ಸರ್, ಇವತ್ತು ನಮ್ಮ ಒಂದು ಸವಿತಾ ಸಮಾಜದ ವತಿಯಿಂದ ಹೋರಾಟ, ಎಲ್ಲ ಮುಖಂಡರುಗಳು ಈ ದಿನ ಬಂದು ಭಾಗವಹಿಸಬೇಕು ಅಂತ ಆಸೆಯಿಂದನೇ ಇಲ್ಲಿ ಹೋರಾಟ ಮಾಡ್ತಿರೋದು. ಯಾಕೆಂದ್ರೆ ಈ ದಿನ ನಮ್ಮ ಸವಿತಾ ಸಮಾಜ ಒಂದು ಜಾತಿ ನಿಂದನೆ ಪದ ಅಂತಿದೆ. ಅದು ಮೊದಲು ಜಾತಿನೇ ಅಂತಾನೆ ಉಪಯೋಗಿಸ್ತಿದ್ರು. ಅದನ್ನೇ ಆ ಪದವನ್ನ ಗೆಜೆಟ್ ಇಂದ ರಾಜ್ಯ ಸರ್ಕಾರ ತೆಗೆದುಹಾಕಿದ್ರು ಕೂಡ ಈಗಲೂ ಕೂಡ ಆ ಶಬ್ದವನ್ನ ಬಳಸ್ತಾರೆ. ಅದು ಬೈಯೋದಿಕ್ಕೆ. ಆ ಶಬ್ದದಿಂದ ನಮ್ಗೇನು ತೊಂದರೆ ಇಲ್ಲ, ಆದ್ರೆ ಅದನ್ನ ಬೈಯೋದ್ ರೀತಿ ಉಪಯೋಗಿಸ್ತಾ ಇದಾರಲ್ವಾ, ಅದಕ್ಕೋಸ್ಕರ ನಮ್ಮ ಕುಲವೃತ್ತಿ ಮಾಡುವಂತಹ ಪ್ರತಿಯೊಬ್ಬರಿಗೂ ತುಂಬಾನೇ ಕಷ್ಟ ಆಗ್ತಾ ಇದೆ. ನಾನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ಸಚಿವರುಗಳು ಮತ್ತೆ ಎಲ್ಲ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈವಾಗ್ಲಾದ್ರೂ ಸರಿ ಚಳಿಗಾಲ ಅಧಿವೇಶನದಲ್ಲಿ ಈ ಒಂದು ಜಾತಿ ನಿಂದನೆ ಪದಕ್ಕೆ ಕಾಯ್ದೆಯನ್ನ ಜಾರಿಗೆ ಮಾಡಬೇಕು. ಯಾಕೆಂದ್ರೆ ಈ ಒಂದು ಶಬ್ದದಿಂದ ನಮ್ಮ ಸಮಾಜಕ್ಕೆ ತುಂಬಾ ಹಿಂಜರಿಕೆ ಆಗ್ತಾ ಇದೆ. ಅವರು ಮಾನಸಿಕವಾಗಿ ಮತ್ತೆ ಈ ಜಾತಿಯನ್ನ ಹೇಳ್ಕೊಳ್ಳೋದೇ ಇಲ್ಲ ರೀತಿಯಲ್ಲಿ ಪರಿಸ್ಥಿತಿಗೆ ಬಂದಿದ್ದಾರೆ. ತಾವೆಲ್ಲರೂ ದಯವಿಟ್ಟು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ಒಂದು ಸಮಾಜದ ಮೇಲೆ ಕಳಕಳಿಯನ್ನಿಟ್ಟು ಈ ಜಾತಿ ನಿಂದನೆ ಕಾಯ್ದೆಯನ್ನ ಜಾರಿ ಮಾಡಲೇಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾವೆಲ್ಲರ ಇಷ್ಟು ವರ್ಷಗಳ ಹೋರಾಟ ತಪಸ್ಸು, ಈ ಒಂದು ಜಾತಿ ನಿಂದನೆ ಏನಿದೆಯೋ ಆ ಪದವನ್ನ ನಿಷೇಧ ಮಾಡಿದ್ದೀರಾ, ಆದ್ರೆ ಅದನ್ನ ಕಾನೂನು ರೀತಿಯಲ್ಲಿ ಸಂವಿಧಾನಾತ್ಮಕವಾಗಿ ತೆಗೆದುಹಾಕಿ ಮತ್ತೆ ಕಾಯ್ದೆಯನ್ನ ಜಾರಿ ಮಾಡಿ ಎಲ್ಲ ಜಿಲ್ಲಾ ತಾಲೂಕು ಕಚೇರಿಗಳಿಗೆ ತಾವು ನೋಟಿಸ್ ಅನ್ನ ಜಾರಿಯನ್ನ ಮಾಡಬೇಕು, ಅರ್ಜಿಯನ್ನ ಕಳಿಸಿ. ಯಾಕೆಂದ್ರೆ ಈ ಪದವನ್ನ ಬಳಕೆ ಮಾಡಿದ್ದಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ರಿಗೂ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಸರ್ಕ್ಯುಲರ್ ಆದ್ರೂ ನೀವು ಹೊರಡಿಸಬೇಕು. ಮತ್ತೆ ಈ ಚಳಿಗಾಲ ಅಧಿವೇಶನದಲ್ಲಿ ಕಾಯ್ದೆಯನ್ನ ಜಾರಿ ಮಾಡಲೇಬೇಕು. ಯಾಕೆಂದ್ರೆ ಕುರುಬ ಸಮಾಜಕ್ಕೂ ಕೂಡ ಮಾಡಿದ್ದೀರಾ. ನಮ್ಮ ಒಂದು ಸಮಾಜ ಸವಿತಾ ಸಮಾಜ ಅತಿ ಹಿಂದುಳಿದ ವರ್ಗಗಳಲ್ಲಿ ಹಿಂದುಳಿದ ವರ್ಗದ ಜಾತಿಯಾಗಿದೆ. ನಾವೆಲ್ಲರೂ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಹಿಂದುಳಿದಿರೋದ್ರಿಂದ ನೀವೇ ನಮ್ಮ ಧ್ವನಿಯಾಗಿ ನಮ್ಮ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ತಾವು ನಮ್ಮ ಸಮಾಜದ ಜಾತಿ ನಿಂದನೆ ಪದವನ್ನ ತೆಗೆದುಹಾಕಿ ನಿಷೇಧ ಒಂದು ಕಾನೂನಾತ್ಮಕವಾಗಿ ಜಾರಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಈ ಒಂದು ಜಾತಿ ನಿಂದನೆ ಪದ ಸಿ.ಟಿ. ರವಿ ಅವರು ಆಡಿದ ತಕ್ಷಣ ನಮ್ಮ ಒಂದು ತಾಲೂಕಿನ ಯುವ ಮುಖಂಡರು, ನನ್ನ ಆತ್ಮೀಯ ಸಹೋದರ ಬಾಬು ಅವರು ಈ ಒಂದು FIR ಅನ್ನು ಮಾಡಿಸಿದ್ರು. ನಾವೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಅಷ್ಟೇ ಪ್ರೆಸ್ ಮೀಟ್ ಮಾಡಿದ್ವಿ. ಆದ್ರೆ ಬಾಬು ಧೈರ್ಯ ಮಾಡಿ ಒಂದು FIR ಅನ್ನ ಮಾಡಿಸಿದ್ದಾರೆ. ಈ ಒಂದು ಹೋರಾಟಕ್ಕೆ ಬಲ ಸಿಕ್ಕಿರೋದು ಬಾಬು ಅವರಿಂದ ಅಂತಾನೆ ನಾನು ಹೇಳಬಲ್ಲೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಮಾಜದ ಬಂಧುಗಳು ಒಗ್ಗಟ್ಟಾಗಿ ಈ ಒಂದು ಜಾತಿ ನಿಂದನೆ ಪದಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ಮಾಡ್ಲಿ, ಎಲ್ಲರ ಒಂದು ಹೋರಾಟ ಸರ್ಕಾರಕ್ಕೆ ಮುಟ್ಲಿ ಅಂತ ನಾನು ಕಳಕಳಿಯಿಂದ ಮನವಿಯನ್ನ ಮಾಡ್ತಾ ಇದ್ದೀನಿ ಸರ್. ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ವತಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಸಿ.ಟಿ. ರವಿ ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಯಾಕೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಏನು ಪದವನ್ನ ನಿಷೇಧ ಮಾಡಿದೆ, ಆ ಪದವನ್ನ ಎತ್ತಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ
ಪದವನ್ನ ಎತ್ತಿ ಮಾತಾಡ್ತಾರೆ ಅವರ ವಿರುದ್ಧವಾಗಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿ.ಟಿ. ರವಿ ಅವರ ವಿರುದ್ಧವಾಗಿ ಆನೇಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ನ ದಾಖಲೆ ಮಾಡಿ ಅವ್ರ ವಿರುದ್ಧವಾಗಿ ಒಂದು FIR ನ ಮಾಡಿದ್ದೇವೆ. ನಾವೇನು ಒತ್ತಾಯ ಮಾಡ್ತಾ ಇದ್ದೇವೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸಿ.ಟಿ. ರವಿ ಅವ್ರನ್ನ ಬಂಧಿಸಲೇಬೇಕು. ಯಾಕೆ ಅಂದ್ರೆ ನಮ್ಮ ಸಮಾಜವನ್ನ ಒಂದು ಕೀಳ್ಮಟ್ಟಕ್ಕೆ ಮಾತಾಡಿದಾಗ ನಾವ್ ಯಾಕೆ ಸುಮ್ನೆ ಕುತ್ಕೊಬೇಕು? ನಾವ್ ಯಾರ ಹತ್ರನೂ ಹೋಗಿ ಏನು ನಾವು ನಮ್ಗೇನು ಊಟ ಇಲ್ಲ ಅಂತ ಹೇಳ್ಬಿಟ್ಟು ಯಾರ ಮನೆ ಬಾಗಿಲ್ಗೂ ನಾವು ಹೋಗಿಲ್ವಾ? ನಮ್ಮ ಸಮಾಜದವರು ಒಂದು ಉನ್ನತ ಮಟ್ಟದಲ್ಲಿ ಅವರವರ ಜೀವನ ಮಾಡ್ಕೊಂಡು ಅಂಗಡಿಗಳಲ್ಲಿ ಅವರ ಕೆಲಸವನ್ನ ಮಾಡ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಯಾರ ಮನೆಗೂ ಹೋಗಿ ಊಟ ಇಲ್ಲ ಅಂತ ಯಾರು ಕಾಯ್ಕೊಂಡಿಲ್ವಲ್ಲ? ನಮ್ಮನ್ನ ಯಾಕೆ ನೀವು ಈ ಒಂದು ಸಮಾಜದ ಒಂದು ನಿಷೇಧ ಪದವನ್ನ ಬಳಸಿ ನಮ್ಮನ್ನ ಹೀನಾಯವಾಗಿ ನೋಡ್ತೀರಾ ಅನ್ನೋದು ನಮ್ಮ ಒಂದು ಕೂಗಿದೆ. ಅದರಿಂದ ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಸರ್ಕಾರ ಇವತ್ತು ಇದನ್ನ ಗಣನೆ ತಗೊಂಡು ಮುಂದೆ ಚಳಿಗಾಲ ಅಧಿವೇಶನದಲ್ಲಿ ಈ ಪದವನ್ನ ಬಳಸಿದವರಿಗೆ ಕಾನೂನು ಯಾವ ರೀತಿ ಕಾನೂನಲ್ಲಿ ರೀತಿಯಲ್ಲಿ ಅವರಿಗೆ ಕ್ರಮವನ್ನು ತಗೊಬೇಕು ಅಂತ ನಾವು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ವತಿಯಿಂದ ಮುಖ್ಯಮಂತ್ರಿಗಳನ್ನ CM ಸಿದ್ದರಾಮಯ್ಯ ಅವ್ರನ್ನ ನಾವು ಮನವಿ ಮಾಡ್ಕೊಂತ ಇದ್ದೀವಿ ಸರ್. ರಾಜ್ಯ ಸರ್ಕಾರಕ್ಕೆ ಕಳೆದ ಒಂದು 10 ವರ್ಷದಿಂದ ಮನವಿ ಕೊಡ್ತಾ ಇದ್ದೀವಿ. 2021ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ನಾಯಿ ಬ್ರಾಹ್ಮಣ ಸಮುದಾಯ ಅಂತಾರೆ, ಅವರಿಗೆ ಕಾಯ್ದೆ ರಚನೆ ಆಗಿದೆ ನಿಷೇಧಿತ ಪದ ಬಳಸ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾಕೆ ಆಗ್ತಾ ಇಲ್ಲ? ನಮ್ಮ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಆಂಧ್ರ ಪ್ರದೇಶದ ಮಾದರಿಯಲ್ಲಿ ಆಗಬೇಕು. ಕುರಿಗಾಯಿಗಳಿಗೆ ಹಿತರಕ್ಷಣೆ ಯಾವ ತರ ತಾವು ಕಾಯ್ದೆ ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಕ್ಷೌರಿಕರು ಕೂಡ ಹಿತರಕ್ಷಣೆ ಕಾಯ್ದೆ, ದೌರ್ಜನ್ಯ ಕಾಯ್ದೆ ಮಾಡಿ ನಮ್ಗೆ ನ್ಯಾಯ ಕೊಡ್ಬೇಕಂತ ಹೇಳಿ ನಾನು ಇವತ್ತು ಕಲಬುರಗಿಯಿಂದ ಬಂದಿದ್ದೇನೆ. ಆನಂದ್ ವಾರಿಕ್ ಜಿಲ್ಲಾಧ್ಯಕ್ಷ. ಯಾಕಂದ್ರೆ ಇವತ್ತಿನ ದಿವಸ ನಾವೆಲ್ಲರೂ ಬಂದವರು, ಇವತ್ತಿನ ದಿವಸ ಸಮಾಜದ ಚಿಂತಕರು, ಸಮಾಜದ ಅಭಿಮಾನಿಗಳು, ಸಮಾಜಕ್ಕೆ ಆಗ್ತಾ ಇರೋ ಅನ್ಯಾಯವನ್ನು ತಡೆಯೋಕೆ ನಾವೆಲ್ಲರೂ ಬಂದಿರೋದು. ನಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ನಮ್ಮ ಕೂಗನ್ನು ಇಡೀ ನಮ್ಮ ಸರ್ಕಾರಕ್ಕೆ ಮನಮುಟ್ಟವಾಗಿ ತಾವು ತಲುಪಬೇಕಂತ ಹೇಳಿ ಮತ್ತೊಮ್ಮೆ ತಮಗೆ ಮನವಿ ಮಾಡ್ತಾ ಇದ್ದೀವಿ. ಕುಲಕೋಟಿ ಸವಿತಾ ಸಮಾಜದ ಬಂಧುಗಳು ಅವರ ಎಲ್ಲ ಕಾರ್ಯ ಕೆಲಸಗಳನ್ನ ಬಿಟ್ಟು ಈ ದಿನ ಫ್ರೀಡಂ ಪಾರ್ಕ್ಗೆ ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದ್ರೆ ಈ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿ ಇರ್ಬೋದು, ಸಿನಿಮಾ ನಟರು ಇರ್ಬೋದು, ಮೇಲ್ವರ್ಗದ ಜನಗಳಿರ್ಬೋದು, ನಮ್ಮನ್ನ ಉಪಯೋಗಿಸ್ಕೊಂತಾರೆ. ಅವರ ಒಂದು ಕೇಶ ವಿನ್ಯಾಸಕ್ಕೆ ಇರ್ಬೋದು, ಅವರ ಒಂದು ಮಗು ಹುಟ್ಟಿದ ತಕ್ಷಣ ನಾಮಕರಣ ಮಾಡ್ತಕ್ಕಂಥ ಶುಭ ಕಾರ್ಯಕ್ಕಿರ್ಬೋದು, ದೇವಸ್ಥಾನದಲ್ಲಿ ಭಗವಂತನ ಏಳಿಸ್ಲಿಕ್ಕೆ ಸವಿತಾ ಸಮಾಜದ ಬಂಧುಗಳನ್ನ ಉಪಯೋಗಿಸ್ಕೊಂಡು ಅದೇ ಬಂಧುಗಳನ್ನ ಚೂರಿಯಿಂದ ಚುಚ್ಚುವಂತ ಹೀನಾಯವಾದ ಪದವನ್ನ ಬಳಸ್ತಕ್ಕಂತ ಮನುಕುಲದ ಚಲನಚಿತ್ರ ನಟರಿರ್ಬೋದು, ರಾಜಕೀಯದವರು ಇರ್ಬೋದು, ಎಲ್ಲರಿಗೂ ಸವಿತಾ ಸಮಾಜದ ಬಂಧುಗಳ ಪರವಾಗಿ ಧಿಕ್ಕಾರವಿರಲಿ ಅಂತ ಹೇಳ್ತಾ, ನಾವು ರೊಚ್ಚಿಗೆದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗುತ್ತೆ. ಮಾನ್ಯ ಯಡಿಯೂರಪ್ಪನವರು ಕೂಡ 2011ರಲ್ಲಿ ಕೂಡ ಈ ಕಾನೂನನ್ನ ತಂದಿದ್ರು. ಅದು ಯಾವ ಗರ್ತಲ್ಲಿದೆ ಅನ್ನೋದನ್ನ ತಿಳ್ಬೇಕಾದಂತ ಮಾನ್ಯ ರವಿ ಅವರು ಅದೇ ಒಂದು ಹಿಂದುತ್ವದ ಪಕ್ಷ ಅಂತ ಹೇಳ್ತೀವಿ. ಆ ಪಕ್ಷಕ್ಕೋಸ್ಕರ ದುಡಿದಂತ ಸವಿತಾ ಸಮಾಜದ ಬಂಧುಗಳು ಕೂಡ ಇದ್ದಾರೆ. ಆದ್ರೂ ನೀವು ಸವಿತಾ ಸಮಾಜದ ನಿಷಿದ್ಧವನ್ನ ಪದವನ್ನ ಬಳಸಿರ್ತಕ್ಕಂತ ಸಿ.ಟಿ. ರವಿ ಅವರಿಗೆ ಧಿಕ್ಕಾರ. ಹಾಗೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆ ಪದವನ್ನ ಬಳಸಿದ್ರು, ಕ್ಷಮೆ ಕೇಳಿದ್ರು. ಅದು ಸರಿಯಲ್ಲ, ಬಳಸೋದನ್ನ ನಿಲ್ಲಿಸಬೇಕು. ಯಾಕಂದ್ರೆ ಸವಿತಾ ಸಮಾಜ ಒಂದು ಇತಿಹಾಸ ಉಳ್ಳವಂತ ಸಮಾಜ, ರಾಜ ವಂಶಸ್ಥರದ ಸಮಾಜ. ಪ್ರತಿಯೊಂದು ಮನುಕುಲಕ್ಕೆ ಸಮಾಜದ ಬಂಧುಗಳಿಗೆ ನ್ಯಾಯವನ್ನು ಕೊಡುವಂತ ಸಮಾಜ ಇದ್ದರೆ ಅದು ಸವಿತಾ ಸಮಾಜ. ಅದೇ ಸವಿತಾ ಸಮಾಜದ ಉಪಯೋಗವನ್ನ ಪಡೆದಂತ ಮೂರ್ಖರು ನೀವು ನಮ್ಮ ಸಮಾಜವನ್ನು ಹೀನಾಯವಾಗಿ ಮಾತಾಡ್ತೀರಿ ಅಂದ್ರೆ ಎಲ್ಲರೂ ಈ ಒಂದು ಕಾಳ ಸರ್ಪದ ಎಡೆಯನ್ನ ತುಳಿದಿದ್ದೀರ. ಆ ಸರ್ಪ ಎದ್ದು ನಿಲ್ಲುತ್ತೆ. ಮುಂದಿನ ಯುವ ಶಕ್ತಿಗಳು ಬರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಈ ಒಂದು ಕಾನೂನನ್ನ ಚಳಿ ಅಧಿವೇಶನದಲ್ಲಿ ಜಾರಿಗೆ ತರಲಿಕ್ಕೆ ತಗೊಂಬನ್ನಿ ಅಂತೇಳಿ ನನ್ನ ವೈಯಕ್ತಿಕವಾಗಿ ಸಮಸ್ತ ಸವಿತಾ ಸಮಾಜದ ಬಂಧುಗಳ ಪರವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತಿದ್ದೀನಿ. ನೋಡಿ, ನಮ್ಮನ್ನ ಕೆಳಕ್ಬೇಡಿ ದಯಮಾಡಿ. ಪ್ರತಿಯೊಂದು ಹಂತದಲ್ಲೂ ಸವಿತಾ ಸಮಾಜದ ಬಂಧುಗಳಿದ್ದಾರೆ, ದೈವತ್ವದಲ್ಲಿದ್ದಾರೆ, ಮನುಕುಲದ ಜೊತೆಗಿದ್ದಾರೆ. ನಮ್ಗೆ ತೊಂದರೆ ಕೊಡಬೇಡಿ. ನಾವು ಕೂಡ ಸಂವಿಧಾನದಲ್ಲಿ ಅಡಿನಲ್ಲಿ ಇದ್ದೀವಿ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಜಿ ಅವರು ನೀಡಿದಂತ ಕಾನೂನಾತ್ಮಕದ ಸಂವಿಧಾನದ ಅಡಿಯಲ್ಲಿ ನಾವು ಕೂಡ ಜೀವನವನ್ನ ಮಾಡ್ತಿದೀವಿ. ನಮ್ಮ ಮನಸ್ಸನ್ನ ಚುಚ್ಚಬೇಡಿ, ಚುಚ್ಚಿದ್ರೆ ಅದು ಸರಿಯಾಗಲ್ಲ ಅಂತ ಹೇಳ್ತಾ ಇದು ಒಂದು ಎಚ್ಚರಿಕೆ ಅಂತ ಕೂಡ ನಾನು ಹೇಳ್ತೀನಿ. ದಯಮಾಡಿ ಕರ್ಪೂರಿ ಠಾಕೂರ್ OBC ಸಂಘಟನೆ, ಕುಲಬಾಂಧವ ವೇದಿಕೆ, ರಾಜ್ಯದ ಸವಿತಾ ಸಮಾಜದ ಬಂಧುಗಳು ಮತ್ತೆ ನಿಂತ್ರೆ ಅದು ಉತ್ತಂಗಕ್ಕೆ ಹೋಗೋದ್ ಬೇಡ. ಎಲ್ಲರೂ ನಮ್ಮವರೇ. ದಯಮಾಡಿ ಈ ಒಂದು ಮಾನ್ಯ ಸಿದ್ದರಾಮಯ್ಯನವರು ಚಳಿ ಅಧಿವೇಶನದಲ್ಲಿ ಸವಿತಾ ಸಮಾಜ ಕ್ಷೌರಿಕರಿಗೆ ಒಂದು ನ್ಯಾಯವನ್ನ ಒದಗಿಸಿ ಅಂತ ಕೇಳಿ
ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ತಾನೇ ನಮ್ಮ ಸಮಾಜಕ್ಕೆ ಮುತ್ತುರಾಜ್ ಅವ್ರಿಗೊಂದು ನಿಗಮದಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ದೀರಿ, ಅದಕ್ಕೂ ಕೂಡ ನಾವು ನಿಮ್ಗೆ ತಲೆಬಾಗಿ ನಮಸ್ಕರಿಸ್ತೀವಿ. ಅದೇ ಮಾದರಿಯಲ್ಲಿ ಸವಿತಾ ಸಮಾಜದ ನಿಷಿದ್ಧ ಪದಕ್ಕೆ ಸವಿತಾ ಜನಾಂಗಕ್ಕೆ ಒಳಿತು ಮಾಡಿ ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಲೋಕೇಶ್ ಮಂಡ್ಯ. ರಾಜು ಜಡಗುಡ್ಡೆ ಸವಿತಾ ಸಮಾಜ ರಾಜ್ಯದ ಮೂಲೆಗಳಿಂದ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಕಾರಣ ಇಷ್ಟೇ, ಯಾರೇ ತಾಳ್ರಿ ನಿಷೇಧಿತ ಪದನ ಬಳಸೋದು, ಆಮೇಲೆ ಎರಡೇ ಮಾತಲ್ಲಿ ಕ್ಷಮೆ ಕೇಳ್ಬಿಡೋದು, ಬಳಸೋದು ಕ್ಷಮೆ ಕೇಳೋದು, ಇದು ನಿಲ್ಬೇಕು. ನಮ್ಗಾಗ ಅವಮಾನ ನಿಲ್ಬೇಕು. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಆ ನಿಷೇಧ ಪದ ಅಧಿಕೃತವಾಗಿ ನಿಷೇಧ ಮಾಡ್ಬೇಕು. ಆ ಪದ ನಿಜವಾಗ್ಲೂ ಯಾರು ಮಾತಾಡಬಾರ್ದು. ಅವಮಾನಕರಾಗಿ ನಮ್ಗೆ ಹಿಂಸೆ ಕೊಡ್ತಾರೆ. ನಾವ್ ದೇವರಿಗೆ ಅಪ್ಲಿಕೇಶನ್ ಹಾಕೊಟ್ಲಿಲ್ಲ. ನಮ್ ವೃತ್ತಿ ಎಂತದಂದ್ರೆ ಪ್ರತಿ ದಿನ ಬೇಕು, ನಾವೆಲ್ರಿಗೂ ಪ್ರತಿ ದಿನ ಬೆಳಗಾದ್ರೆ ಬೇಕು, ಹುಟ್ಟಿದ್ರೆ ಬೇಕು, ಸತ್ರ ಬೇಕು. ಆದ್ರೆ ಆ ನಿಷೇಧಿತ ಪದ ಬಳಸಿ ಅವಮಾನ ಮಾಡ್ತಾರೆ. ಹಾಗಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಡಿಯಲ್ಲಿ ನಾವೆಲ್ಲ ಸವಿತಾ ಕುಲ ಬಾಂಧವರು ಇದು ಕಲ್ತಿದೀವಿ ಇಲ್ಲಿ. ಕಾರಣ ಇಷ್ಟೇ, ರಾಜ್ಯ ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ವಿ. ಅಧಿಕೃತ ನಿಷೇಧ ಕಾಯ್ದೆ ಜಾರಿ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಧನ್ಯವಾದಗಳು. ಹಾಗಾಗಿ ಬಂದ್ರೆ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ನಾವೆಲ್ಲ ಪ್ರಾತಿನಿಧ್ಯ ಸಾವಿರಾರು ವರ್ಷಗಳಿಂದ ನಮ್ಮನ್ನ ತುಳಿದು ನಮ್ಮನ್ನ ದೂರ ಇಟ್ಟಿದ್ದೀರಿ. ಅದನ್ನ ನಮ್ಗೆ ಬಡ್ಡಿ ಸಮೇತ ವಸೂಲಿ ಮಾಡಬೇಕು ನಾವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. 70 ಒಕ್ಕಲಿನಿಂದ ಆಗೋದಿಲ್ಲ. ಕುರುಬ, ಕುಂಬಾರ, ಅಡಿಸ ಈ ರೀತಿ ಜಾತಿಗಳ ಮೇಲೆ ಜಾತಿಗಳನ್ನ ಎತ್ತಿ ಕಟ್ಟಿ ಅವನು ಮೇಲುಗಡೆ ಕೂತಿದ್ದಾನೆ. ಮುಖದಿಂದ ಹುಟ್ಟಿದ ಬ್ರಾಹ್ಮಣರು ಬ್ರಹ್ಮಣ ಮುಖದಿಂದ ಹುಟ್ಟುಬಿಟ್ರಂತೆ. ಎಲ್ಲಪ್ಪ ಹುಟ್ಟಿದ್ದಾನೆ. ಹಾಗಾದ್ರೆ ನಾವೆಲ್ಲ ಎಲ್ಲಿ ಹುಟ್ಟಿದ್ದೀವಿ? ಮುಖದಿಂದ ಹುಟ್ಟು ಬಿಡ್ತಾರ ಯಾರಾದ್ರೂ? ಮನೋಧರ್ಮಶಾಸ್ತ್ರದಲ್ಲಿ ಬರ್ಕೊಂಡಿದ್ದಾರೆ, ಮುಖಮಾಸಿತ ಬ್ರಾಹ್ಮಣ. ತೊಡೆಯಿಂದ ವೈಶ್ಯ ಹುಟ್ಟಿದ್ನಂತೆ, ಪಾದದಿಂದ ಶೂದ್ರ ಹುಟ್ಟುಬಿಟ್ನಂತೆ. ಬರ್ಕೊಂಡು ಕೂತ್ಕೊಂಡಿದ್ದಾರೆ. ನಾವು ಅದನ್ನ ಕೇಳ್ಕೊಂಡು ಸುಮ್ಗೆ ಇದ್ದೀವಿ. ನಿಜ ಹೇಳ್ಬೇಕು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಸಂವಿಧಾನವಾಗಿ ನಾವೇನ್ ಪಡ್ಕೋಬಹುದು ಅನ್ನೋದನ್ನ, ನಾವು ಬೇಡವನ್ನ ಹಕ್ಕನ್ನು ಚಲಾಯಿಸಬೇಕು ಅನ್ನೋದನ್ನ ತುಂಬಾ ಗಟ್ಟಿಯಾಗಿರುವಂತ ನಮ್ಮ ಶಂಕರಣ್ಣವರಿಗೆ ಜೋರಾಗಿ ಚಪ್ಪಾಳೆ ಬರಲಿ. ನಾವ್ಯಾರನ್ನೂ ಬೇಡ ಅವಶ್ಯಕತೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ. ಸವಿತಾ ಬಂದು ಏನೇ ಬರಲಿ ಬೇಕೇ ಬೇಕು. ಸವಿತಾ ಸಮಾಜಕ್ಕೆ ಬಲೋ ಸವಿತಾ ಮಾಸಿಕೆ, ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳ ಬೆನ್ನೆಲುಬು ನಮ್ಮ ರಾಮಚಂದ್ರಪ್ಪನವ್ರು ಬಂದಿದಾಗ ನಮ್ಗೆ ಬಹಳ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರಿಗೆ ನಮ್ಮ ಕಷ್ಟ ಅವ್ರ್ಯಾರು ಬೇರೆ ಎಲ್ಲ ನಮ್ಮ ಸೋದರ ಸಮಾಜಗಳು. ಕುರುಬರು ಕುರಿ ಉಣ್ಣೆಯನ್ನು ಕತ್ತರಿಸ್ತಾರೆ, ನಾವು ಮನುಷ್ಯನ ಕೂದಲು ಕತ್ತರಿಸ್ತೀವಿ. ಎಲ್ಲ ಅಣ್ತಂಗ್ಳೆ ಏನು ಕರೆಕ್ಟ್. ಹಾಗೆ ಮಡಿವಾಳ ಸಮಾಜದವರು ಸಹ ನಮ್ಮ ಕೆಲಸನೇ ಮಾಡೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಖಂಡಿತವಾಗಿ ತಲುಪಿಸಬೇಕು. ಮಧ್ಯದಲ್ಲಿ ಬಹಳಷ್ಟು ವಿಷಯಗಳು ಎಲ್ಲ ನಮ್ಮ ಕಟ್ಟ ಕಡೆಯ ವ್ಯಕ್ತಿಗಿಲ್ಲ ಸರ್. ರಾಮಚಂದ್ರಪ್ಪನವರೇ ಮತ್ತು ಮಾವಶಂಕರ್ ಅವರೇ, ನಾನು ಸರ್ ಬಹಳ ವಯಸ್ಸಿನಲ್ಲಿ ನಿಮ್ಗೆ ಮಗನ ಸಮಾನ, ಬಹಳ ಸಣ್ಣನು. ನನ್ನ ಮಗನ ದಯವಿಟ್ಟು ಪುರಸ್ಕರಿಸಿ. ನಮಗೆ SC ಸಮುದಾಯಕ್ಕೆ ಬಹಳ ಅರ್ಹತೆ ಇದೆ. ನೀವಿದನ್ನ ನಮ್ಮ ನಾಡದವರೇ ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ಅವಧಿಯಲ್ಲೇ ನೀವು ಮಾಡಿಸ್ಕೊಡ್ತೀರಾ ಅಂತ ನಂಬ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಅಂತ ಹೇಳಬಹುದು. ಇದನ್ನೇ ನಾವು ಸಮಾಜವನ್ನ SC ಹೋರಾಟ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಂದು SC ಶಕ್ತಿ ತುಂಬುತ್ತೆ. ಜೊತೆಗೆ ಮುಂದಿನ